ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ಸ್ವಲ್ಪ ಯೋಚನೆ ಮಾಡಿ, ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವರೆಗೆ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಈ ಸಾಫ್ಟ್ವೇರ್ ಆ್ಯಪ್ಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಲ್ವಾ? ಹಾಗಾಗಿ 10ನೇ ತರಗತಿಯ ನಂತರ ಅತ್ಯಂತ ಡಿಮ್ಯಾಂಡ್ ಇರುವ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಸಾಫ್ಟ್ವೇರ್ ಮತ್ತು ಐಟಿ ಜಗತ್ತಿಗೆ ಎಂಟ್ರಿ ಕೊಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಆದ ಪ್ರಾಕ್ಟಿಕಲ್ ರೋಡ್ ಮ್ಯಾಪ್ ಅನ್ನು ನಾವಿಂದು ನೋಡೋಣ. 10ನೇ ಕ್ಲಾಸ್ ಮುಗಿದ ತಕ್ಷಣ ಮುಂದೇನು ಅನ್ನೋ ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಆರ್ಟ್ಸ್, ಕಾಮರ್ಸ್ ಅಥವಾ ಸೈನ್ಸ್? ಈ ಕನ್ಫ್ಯೂಷನ್ನಲ್ಲಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಇದು ಬಹಳ ಮುಖ್ಯವಾದ ಘಟ್ಟ. ಪಾರಂಪರಿಕ ಕೋರ್ಸ್ಗಳಿಗಿಂತ ಭಿನ್ನವಾಗಿ ಫಾಸ್ಟಾಗಿ ಬೆಳೀತಿರುವ ಐಟಿ ಕ್ಷೇತ್ರವನ್ನು ಆರಿಸಿಕೊಳ್ಳೋದು ಹೇಗೆ ಮತ್ತು ಅದಕ್ಕೆ ಬೇಕಾದ ಮೊದಲ ಹೆಜ್ಜೆಗಳು ಯಾವುವು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು ಇಂದಿನ ಕಾಂಪಿಟೇಟಿವ್ ಯುಗದಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಹಾಗಾಗಿ ಈ ಮಾಹಿತಿಪೂರ್ಣ ವಿಶ್ಲೇಷಣೆಯಲ್ಲಿ ನಾವು 4 ಮುಖ್ಯ ಹಂತಗಳನ್ನು ನೋಡಲಿದ್ದೇವೆ. ಮೊದಲಿಗೆ ಸಾಫ್ಟ್ವೇರ್ ಮತ್ತು ಐಟಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಉದ್ಯಮದಲ್ಲಿನ ವೃತ್ತಿ ಅವಕಾಶಗಳು, ಅದಕ್ಕೆ ಬೇಕಾದ ಅಗತ್ಯ ಕೌಶಲ್ಯಗಳು ಮತ್ತು ಕೊನೆಯದಾಗಿ 10 ವಾರಗಳ ಪ್ರಾಕ್ಟಿಕಲ್ ತರಬೇತಿ ಯೋಜನೆ ಹೇಗಿರಬೇಕು ಅನ್ನೋದನ್ನು ಚರ್ಚೆ ಮಾಡೋಣ. ಬನ್ನಿ, ಮೊದಲನೇ ಭಾಗವಾದ ಸಾಫ್ಟ್ವೇರ್ ಮತ್ತು ಐಟಿ ಪರಿಚಯದಿಂದಲೇ ಶುರು ಮಾಡೋಣ. ಅಸಲಿಗೆ ಈ ಸಾಫ್ಟ್ವೇರ್ ಮತ್ತು ಐಟಿ ಅಂದರೆ ಏನು? ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದು ಕ್ರಿಯೇಷನ್ ಅಥವಾ ಸೃಷ್ಟಿಯ ಬಗ್ಗೆ. ನಮ್ಮ ತಲೆಯಲ್ಲಿರೋ ಲಾಜಿಕನ್ನು ಬಳಸಿ ಅದೊಂದು ಡಿಜಿಟಲ್ ಟೂಲ್ ಆಗಿ ಬದಲಾಯಿಸುವ ಪ್ರಾಸೆಸ್ ಇದು. ಇದನ್ನ ಒಂದು ಅಡಿಗೆ ರೆಸಿಪಿಗೆ ಹೋಲಿಸ್ಬೋದು. ಕಂಪ್ಯೂಟರ್ಗೆ ಅರ್ಥವಾಗುವ ಭಾಷೆಯಲ್ಲಿ ನಾವು ಕೊಡೋ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ಗಳೇ ಸಾಫ್ಟ್ವೇರ್. ಇದು ಬರೀ ಯಂತ್ರಗಳ ಜೊತೆ ಮಾತಾಡೋದಲ್ಲ, ನಮ್ಮ ಐಡಿಯಾಗಳನ್ನು ಡಿಜಿಟಲ್ ರೂಪಕ್ಕೆ ತರುವ ಒಂದು ಅದ್ಭುತ ಕಲೆ. ಈ ಡಿಜಿಟಲ್ ಸೃಷ್ಟಿಗೆ ಬೆಸ್ಟ್ ಉದಾಹರಣೆಗಳು ಅಂದರೆ ನಾವು ಪ್ರತಿದಿನ ಬಳಸುವ ಆ್ಯಪ್ಗಳು, ವೆಬ್ಸೈಟ್ಗಳು ಮತ್ತು ಗೇಮ್ಗಳು. ದಿನಸಿ ತರಿಸುವ ಆ್ಯಪ್ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಚಾಟ್ ಮಾಡೋ ಸೋಷಿಯಲ್ ಮೀಡಿಯಾ ಆಗಿರಬಹುದು, ಅಥವಾ ಟೈಮ್ ಪಾಸ್ಗೆ ಆಡೋ ಮೊಬೈಲ್ ಗೇಮ್ಸ್ ಆಗಿರ್ಬೋದು. ಇವೆಲ್ಲ ಹುಟ್ಟೋದು ಕೋಡಿಂಗ್ನಿಂದಲೇ. ಅಂದರೆ ಯಾರು ಕೋಡಿಂಗ್ ಕಲಿಯಲು ಇಷ್ಟಪಡ್ತಾರೋ ಅವರು ತಾವಿಗಾಗಲೇ ಇಷ್ಟಪಡುವ ಟೆಕ್ನಾಲಜಿಯನ್ನು ತಾವೇ ಸ್ವತಃ ಬಿಲ್ಡ್ ಮಾಡ್ಬೋದು. ಇದು ನಿಜಕ್ಕೂ ಎಕ್ಸೈಟಿಂಗ್ ಅಲ್ವಾ? ಈಗ 2ನೇ ಭಾಗಕ್ಕೆ ಬರೋಣ. ಅದೇ ಈ ಉದ್ಯಮದಲ್ಲಿರುವ ವೃತ್ತಿ ಅವಕಾಶಗಳು. ಐಟಿ ಅಂದರೆ ಬರೀ ಕಂಪ್ಯೂಟರ್ ಮುಂದೆ ಕೂತು ಕೋಡಿಂಗ್ ಮಾಡೋದು ಮಾತ್ರ ಅಲ್ಲ. ಇಲ್ಲಿ ಸಾಕಷ್ಟು ವೆರೈಟಿ ರೋಲ್ಗಳಿವೆ. ಡಿಸೈನ್ ಬಗ್ಗೆ ಆಸಕ್ತಿ ಇದ್ದರೆ ಯುಎಕ್ಸ್ ಡಿಸೈನರ್ ಆಗ್ಬೋದು. ಇವರು ಒಂದು ಆ್ಯಪ್ ನೋಡಕ್ಕೆ ಹೇಗಿರಬೇಕು ಅಂತ ಡಿಸೈನ್ ಮಾಡ್ತಾರೆ. ಇನ್ನು ವೆಬ್ಸೈಟ್ ಕಟ್ಟೋ ವೆಬ್ ಡೆವಲಪರ್, ಹೊಸ ಪ್ರಪಂಚವನ್ನೇ ಸೃಷ್ಟಿಸೋ ಗೇಮ್ ಡೆವಲಪರ್, ಹೀಗೆ ಹಲವಾರು ಅವಕಾಶಗಳಿವೆ. ಅಷ್ಟೇ ಅಲ್ಲ, ನೀವು ದೊಡ್ಡ ಐಟಿ ಕಂಪನಿಗಳಲ್ಲಿ, ಹೊಸ ಸ್ಟಾರ್ಟಪ್ಗಳಲ್ಲಿ ಕೆಲಸ ಮಾಡ್ಬೋದು ಅಥವಾ ಮನೆಯಲ್ಲೇ ಕೂತು ಫ್ರೀಲ್ಯಾನ್ಸ್ ಹಾಗೂ ರಿಮೋಟ್ ಜಾಬ್ ಕೂಡ ಮಾಡ್ಬೋದು. ಆಪ್ಷನ್ಸ್ ತುಂಬಾ ಇವೆ. ಆದರೆ ವಾಸ್ತವಿಕವಾಗಿ ಯಾವುದೇ ಕರಿಯರ್ ಆರಿಸಿಕೊಳ್ಳುವಾಗ ಅದರ ಪ್ಲಸ್ ಮತ್ತು ಮೈನಸ್ ಎರಡನ್ನೂ ನೋಡಬೇಕು. ಈ ಕ್ಷೇತ್ರದಲ್ಲಿ ಹೈ ಡಿಮ್ಯಾಂಡ್, ಒಳ್ಳೆ ಸ್ಯಾಲರಿ, ವರ್ಕ್ ಫ್ರಮ್ ಹೋಮ್ನಂತಹ ಸೂಪರ್ ಬೆನಿಫಿಟ್ಸ್ ಖಂಡಿತ ಇವೆ. ಅದೇ ಸಮಯದಲ್ಲಿ ಸವಾಲುಗಳೂ ಇವೆ. ಟೆಕ್ನಾಲಜಿ ಅನ್ನೋದು ನಿಂತ ನೀರಲ್ಲ, ಅದು ದಿನೇ ದಿನೇ ಅಪ್ಡೇಟ್ ಆಗೋದ್ರಿಂದ ಕಾಂಪಿಟೇಷನ್ ಕೂಡ ಜಾಸ್ತಿ ಇರುತ್ತೆ. ಇಲ್ಲಿ ಲೈಫ್ ಲಾಂಗ್ ಕಲಿಯೋ ಮನಸ್ಥಿತಿ ಇರಲೇಬೇಕು. ಹೊಸತನ್ನು ಕಲಿಯೋಕೆ ರೆಡಿ ಇರೋರಿಗೆ ಮಾತ್ರ ಇಲ್ಲಿ ಸಕ್ಸಸ್ ಗ್ಯಾರಂಟಿ. ಹಾಗಾದ್ರೆ ಈ ಫೀಲ್ಡ್ಗೆ ಎಂಟ್ರಿ ಕೊಡಲು ಏನೆಲ್ಲ ಬೇಕು? 3ನೇ ಭಾಗದಲ್ಲಿ ಅಗತ್ಯ ಕೌಶಲ್ಯಗಳು ಮತ್ತು ಪ್ಲಾಟ್ಫಾರ್ಮ್ಗಳ ಬಗ್ಗೆ ತಿಳಿಯೋಣ. ಈ ಇಂಡಸ್ಟ್ರಿಯಲ್ಲಿ ಗೆಲ್ಲಬೇಕು ಅಂದರೆ ಕೇವಲ ಪ್ರೋಗ್ರಾಮಿಂಗ್ ಬಂದರೆ ಸಾಲದು. ಅದ್ರ ಜೊತೆಗೆ ಲಾಜಿಕಲ್ ಆಗಿ ಯೋಚನೆ ಮಾಡೋದು, ಪ್ರಾಬ್ಲಮ್ ಸಾಲ್ವ್ ಮಾಡೋದು ಮತ್ತು ಕ್ರಿಯೇಟಿವಿಟಿ ಕೂಡ ಅಷ್ಟೇ ಇಂಪಾರ್ಟೆಂಟ್. ಉದಾಹರಣೆಗೆ ಕೋಡಿಂಗ್ ಕಲಿಯೋದು ಅಂದರೆ ಅದು ಒಂದು ಭಾಷೆಯ ವ್ಯಾಕರಣ ಕಲಿತ ಹಾಗೆ. ಆದರೆ ಆ ಭಾಷೆ ಬಳಸಿ ಯಾವ ಕಥೆ ಬರಿಬೇಕು ಅಂತ ಡಿಸೈಡ್ ಮಾಡೋದು ನಮ್ಮ ಲಾಜಿಕ್. ಕಂಪ್ಯೂಟರ್ಗೆ ಏನು ಮಾಡಬೇಕು ಅಂತ ಹೇಳಕ್ ಮೊದಲು ನಮ್ಮ ಯೋಚನೆಗಳು ಸ್ಪಷ್ಟವಾಗಿರಬೇಕು. ಈ ಸ್ಕಿಲ್ಸ್ ಬೆಳೆಸ್ಕೊಳ್ಳೋಕ್ಕೆ ನಮಗೆ ಕೆಲವು ಇಂಪಾರ್ಟೆಂಟ್ ಟೂಲ್ಸ್ ಬೇಕಾಗತ್ತೆ. ಡೆವಲಪರ್ಸ್ ಕೋಡ್ ಬರೆಯೋಕೆ VS ಕೋಡ್ ಅನ್ನೋ ಡಿಜಿಟಲ್ ವರ್ಕ್ಶಾಪ್ ಬಳಸ್ತಾರೆ. ಹಾಗೆ ಬರೆದ ಕೋಡ್ ಸೇವ್ ಮಾಡಿ ಪ್ರಪಂಚಕ್ಕೆ ತೋರ್ಸೋಕೆ ಗಿಟ್ಹಬ್ ಅನ್ನೋ ಪ್ಲಾಟ್ಫಾರ್ಮ್ ಇದೆ. ಇವನ್ನೆಲ್ಲ ಕಲಿಯೋಕೆ ಲಕ್ಷಗಟ್ಲೆ ಖರ್ಚು ಮಾಡಬೇಕಿಲ್ಲ. ಯೂಟ್ಯೂಬ್ ಮತ್ತು ಆನ್ಲೈನ್ ಕೋರ್ಸ್ಗಳಂತಹ ಉಚಿತ ಪ್ಲಾಟ್ಫಾರ್ಮ್ಸ್ಗಳೇ ಸಾಕು. ಇಂಟರ್ನೆಟ್ ಇದ್ರೆ ಇಡೀ ಪ್ರಪಂಚವೇ ಒಂದು ಕ್ಲಾಸ್ ರೂಮ್. ಕೌಶಲ್ಯಗಳು ಎಷ್ಟೇ ಇದ್ರೂ ಉದ್ಯೋಗ ಮಾರುಕಟ್ಟೆಯಲ್ಲಿ ಹೊಸಬರಿಗೆ ಕೆಲಸ ಹುಡುಕುವಾಗ ಒಂದು ಫಾರ್ಮಲ್ ಸರ್ಟಿಫಿಕೇಟ್ ಇದ್ರೆ ತುಂಬಾನೇ ಹೆಲ್ಪ್ ಆಗತ್ತೆ. ಕಂಪ್ಯೂಟರ್ ಸೈನ್ಸ್ನಲ್ಲಿ ಡಿಪ್ಲೊಮಾ, ITI ಅಥವಾ ಆನ್ಲೈನ್ ಸರ್ಟಿಫಿಕೇಟ್ಸ್ ಒಂದು ರೀತಿಯ ಪಾಸ್ಪೋರ್ಟ್ ಥರ ಕೆಲಸ ಮಾಡುತ್ತೆ. ಇದು ಸಂದರ್ಶನಕಾರರಿಗೆ ಅಥವಾ ಕಂಪನಿಗಳಿಗೆ ನಿಮ್ಮ ಸಾಮರ್ಥ್ಯದ ಬಗ್ಗೆ ಒಂದು ಭರವಸೆಯನ್ನು ಮೂಡಿಸುತ್ತೆ. ಸರಿ, ಇಷ್ಟೆಲ್ಲ ಆಯಿತು. ಆದರೆ ಪ್ರಾಕ್ಟಿಕಲ್ ಆಗಿ ಕಲಿಯೋದು ಹೇಗೆ? ಬನ್ನಿ, 4ನೇ ಭಾಗದಲ್ಲಿ 10 ವಾರಗಳ ತರಬೇತಿ ಯೋಜನೆಯನ್ನ ನೋಡೋಣ. ಇದು ಈ ವಿಶ್ಲೇಷಣೆಯ ಅತ್ಯಂತ ಆಕ್ಷನಬಲ್ ಹಂತ. ಈ ಲರ್ನಿಂಗ್ ಜರ್ನಿಯನ್ನ ನಾವು ಒಂದು ವಿಡಿಯೋ ಗೇಮ್ನಲ್ಲಿ ಲೆವೆಲ್ ಕ್ರಾಸ್ ಮಾಡೋ ಥರ ಡಿವೈಡ್ ಮಾಡಬಹುದು.
ಲೆವೆಲ್ 1ನಲ್ಲಿ ಕಂಪ್ಯೂಟರ್ನ ಸಂಪೂರ್ಣ ಮೂಲಭೂತ ಅಂಶಗಳು, ಆಮೇಲೆ ಕೋಡಿಂಗ್ ಲಾಜಿಕ್, ನೆಕ್ಸ್ಟ್ ವೆಬ್ ಡೆವಲಪ್ಮೆಂಟ್. ಆಮೇಲೆ ಯಾವುದಾದ್ರೂ ಒಂದು ಫೀಲ್ಡ್ನಲ್ಲಿ ಸ್ಪೆಷಲೈಸೇಷನ್ ಮಾಡಿಕೊಂಡು ರಿಯಲ್ ಲೈಫ್ ಪ್ರಾಜೆಕ್ಟ್ಗಳನ್ನ ಮಾಡೋದು. ಹೀಗೆ ಸ್ಟೆಪ್ ಬೈ ಸ್ಟೆಪ್ ಹೋದ್ರೆ ಎಂತಹ ಕಷ್ಟದ ಟಾಸ್ಕ್ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ಈ ಇಡೀ ಪ್ರೋಸೆಸ್ಸನ್ನ ಒಂದು 10 ವಾರದ ಟೈಮ್ಲೈನ್ಗೆ ಹಾಕಿದ್ರೆ ಕೋಡಿಂಗ್ ಕಲಿಯೋದು ಸಖತ್ ಸಿಂಪಲ್ ಅನ್ಸುತ್ತೆ. ಮೊದಲಿಗೆ HTML ಮತ್ತು CSS ಕಲಿಯೋದು. HTML ಒಂದು ವೆಬ್ಸೈಟ್ನ ಸ್ಕೆಲಿಟನ್ ಆದ್ರೆ CSS ಅದಕ್ಕೆ ಮೇಕಪ್ ಮಾಡಿದ ಹಾಗೆ ಬಣ್ಣ ಮತ್ತು ಡಿಸೈನ್ ಕೊಡುತ್ತೆ. ಆಮೇಲೆ ಬರೋ ಜಾವಾಸ್ಕ್ರಿಪ್ಟ್ ಆ ವೆಬ್ಸೈಟಿಗೆ ಜೀವ ತುಂಬುತ್ತೆ. ಇನ್ನು ಕೊನೆಯ ಒಂದು ತಿಂಗಳು ಬರೀ ಪ್ರಾಜೆಕ್ಟ್ಗಳನ್ನ ಮಾಡೋದಕ್ಕೆ ಮೀಸಲಿಡಬೇಕು. ಬರೀ ಥಿಯರಿ ಓದಿದ್ರೆ ಖಂಡಿತ ಪ್ರಯೋಜನ ಇಲ್ಲ. 7ನೇ ವಾರದಿಂದ 10ನೇ ವಾರವರೆಗೆ ಸುಮ್ಮನೆ ವಿಡಿಯೋ ನೋಡೋದನ್ನ ಬಿಟ್ಟು ಸ್ವತಃ ಪ್ರಾಜೆಕ್ಟ್ ಮಾಡೋಕೆ ಶುರು ಮಾಡಬೇಕು. ಉದಾಹರಣೆಗೆ ಇಂಟರ್ನೆಟ್ನಿಂದ ರಿಯಲ್ ಡೇಟಾ ಬಳಸಿ ಹವಾಮಾನ ತೋರಿಸೋ ವೆದರ್ ಆ್ಯಪ್ ಮಾಡೋದು, ಅಥವಾ ನಿಮ್ಗಾಗಿಯೇ ಒಂದು ಪರ್ಸನಲ್ ಪೋರ್ಟ್ಫೋಲಿಯೋ ವೆಬ್ಸೈಟ್ ಬಿಲ್ಡ್ ಮಾಡೋದು. ಇವು ನಾಳೆ ನೀವು ಕೆಲಸ ಹುಡುಕುವಾಗ ನಿಮ್ಮ ಡಿಜಿಟಲ್ ರೆಸ್ಯೂಮ್ ಥರ ಸೂಪರಾಗಿ ಕೆಲಸ ಮಾಡುತ್ತೆ. ಈ 10 ವಾರಗಳ ಪ್ಲಾನ್ ಮುಗಿಸಿದ್ಮೇಲೆ ಸಿಗೋ ಅತೀ ದೊಡ್ಡ ರಿವಾರ್ಡ್ ಅಂದ್ರೆ ಕೇವಲ ಒಂದು ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಮೈಂಡ್ಸೆಟ್ ಬದಲಾಗತ್ತೆ. ಟೆಕ್ನಾಲಜಿನ ಬರೀ ಕನ್ಸ್ಯೂಮ್ ಮಾಡೋ ಹಂತದಿಂದ ನೀವೇ ಅದನ್ನ ಕ್ರಿಯೇಟ್ ಮಾಡೋ ಹಂತಕ್ಕೆ ತಲುಪಿರ್ತೀರ. ಸ್ವತಃ ಬೇಸಿಕ್ ಆ್ಯಪ್ಗಳನ್ನು ನಿರ್ಮಿಸೋ ಕಾನ್ಫಿಡೆನ್ಸ್ ಬರುತ್ತೆ, ಕೋಡಿಂಗ್ ಲಾಜಿಕ್ ಸಂಪೂರ್ಣವಾಗಿ ತಲೆಗೆ ಹೋಗುತ್ತೆ, ಮತ್ತು ITಯಲ್ಲಿ ಯಾವ ಕೆರಿಯರ್ ಆರಿಸ್ಕೋಬೇಕು ಅನ್ನೋ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಈಗ ನಮಗೆ ಈ ಉದ್ಯಮದ ಬಗ್ಗೆ ಸ್ಪಷ್ಟವಾದ ಪಿಕ್ಚರ್ ಸಿಕ್ಕಿದೆ ಮತ್ತು ಸ್ಟೆಪ್ ಬೈ ಸ್ಟೆಪ್ ರೋಡ್ ಮ್ಯಾಪ್ ಕೂಡ ರೆಡಿ ಇದೆ. ಈಗ ಉಳಿದಿರೋ ಒಂದೇ ಪ್ರಶ್ನೆ ಅಂದ್ರೆ, ಟೆಕ್ನಾಲಜಿನ ಬರೀ ಬಳಸೋರಾಗಿ ಉಳಿತೀರಾ ಅಥವಾ ಅದನ್ನ ಸೃಷ್ಟಿಸೋರಾಗ್ತೀರಾ? ನಾವು ದಿನ ಆಡೋ ಗೇಮ್ಗಳು, ಬಳಸೋ ಆ್ಯಪ್ಗಳ ಹಿಂದಿನ ಮ್ಯಾಜಿಷಿಯನ್ ಆಗೋ ಅವಕಾಶ ನಮ್ಮ ಮುಂದಿದೆ. ಹಾಗಾದ್ರೆ ಈ ಅವಕಾಶವನ್ನ ಬಳಸಿ ಮುಂದಿನ ಆ ಅದ್ಭುತ ಆ್ಯಪನ್ನ ಡೆವಲಪ್ ಮಾಡೋ ಆ ಹೊಸ ರೂವಾರಿ ನೀವಾಗ್ತೀರಾ? ಯೋಚನೆ ಮಾಡಿ.